ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಸ್ನೇಹಿತರೆ, ಇಂದು ಗಣೇಶ ಚತುರ್ಥಿ ಆಗಸ್ಟ್ 27ನೇ ತಾರೀಕು. ಸ್ನೇಹಿತರೆ, 2025 ಗೋಲ್ಡ್ ರೇಟ್ ಎಷ್ಟಿದೆ? ಹಬ್ಬಕ್ಕೆ ಚಿನ್ನದ ಬೆಲೆ ಬಂಪರ್ ಇಳಿಕೆ ಅಂತಲೇ ಹೇಳ್ಬೋದು. ಪಾತಾಳಕ್ಕೆ ಕುಸಿಯುತ್ತಿರುವ ಚಿನ್ನದ ಬೆಲೆ, ಗಗನಕ್ಕೇರುತ್ತಿರುವ ಬೆಳ್ಳಿಯ ಬೆಲೆ, ಏನಿದ್ರ ಅಸಲಿ ಕತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ನಿಮಗೆ ಅಂತಲ್ಲ. ನಾನು ಕೂಡ ಪ್ರತಿಯೊಂದು ವಿಡಿಯೋಗಳನ್ನ ನೋಡಬೇಕು ಅಂದರೆ ಸ್ಕಿಪ್ ಮಾಡಿ ನೋಡಿದ್ರೆ ಸ್ನೇಹಿತರೆ ನನಗೂ ಕೂಡ ಅರ್ಥ ಆಗಲ್ಲ. ಸೊ ಹಾಗಾಗಿ ವಿಡಿಯೋವನ್ನು ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡಿ, ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ. ಹೂಡಿಕೆ ಮಾಡುವುದಕ್ಕೂ ಕೂಡ ಯೂಸ್ ಆಗುತ್ತೆ, ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೂ ಕೂಡ ಯೂಸ್ ಆಗುತ್ತದೆ. ಇನ್ನು ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಅನ್ನೋ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಒಟ್ಟಾರೆಯಾಗಿ ಇನ್ಫಾರ್ಮೇಷನ್ನ ಫುಲ್ ತಿಳ್ಕೋಬೇಕು ಅಂದರೆ ಸ್ಕಿಪ್ ಮಾಡಬೇಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾರೆಲ್ಲ ಅಸ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು. ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಭಾರತದಲ್ಲಿ ಚಿನ್ನವು ಕೇವಲ ಲೋಹವಲ್ಲ ಸ್ನೇಹಿತರೆ, ಇದು ಸಂಸ್ಕೃತಿ, ಸಂಪ್ರದಾಯ ಮತ್ತು ಆರ್ಥಿಕ ಭದ್ರತೆಯ ಸಂಕೇತವಾಗಿದೆ. ಶತಮಾನಗಳಿಂದ ಚಿನ್ನವು ಭಾರತೀಯರ ಜೀವನದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಮದುವೆ, ಹಬ್ಬಗಳು, ಹರಿದಿನಗಳು, ಶುಭ ಕಾರ್ಯಗಳು ಮತ್ತು ಹೂಡಿಕೆಯ ಉದ್ದೇಶಕ್ಕಾಗಿ ಚಿನ್ನವನ್ನು ಖರೀದಿಸುವುದು ಸಾಮಾನ್ಯವಾಗಿದೆ ಅಂತಲೇ ಹೇಳ್ಬೋದು. ಈ ಹೊಳೆಯುವ ಲೋಹದ ಬೆಲೆಯು ಏರಿಳಿತವು ಜನರ ಗಮನವನ್ನು ಸದಾ ಸೆಳೆಯುತ್ತದೆ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಕಂಡಿರುವಂತಹ ಇಳಿಕೆಯಿಂದಾಗಿ ಖರೀದಿದಾರರಲ್ಲಿ ಇದು ಚಿನ್ನ ಖರೀದಿಗೆ ಸರಿಯಾದ ಸಮಯವೇ ಎಂಬ ಪ್ರಶ್ನೆ ಮೂಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ಕರ್ನಾಟಕದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ, ಇತ್ತೀಚಿನ ಬೆಲೆ, ಅದರ ಏರಿಳಿತದ ಕಾರಣಗಳು ಮತ್ತು ಖರೀದಿಯ ಸಲಹೆಗಳನ್ನು ವಿವರವಾಗಿ ತಿಳಿಸಿಕೊಡಲಾಗುತ್ತದೆ. ಓಕೆ, ಚಿನ್ನದ ಬೆಲೆ ಇಳಿಕೆಯ ಹಿನ್ನೆಲೆಯನ್ನು ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಚಿನ್ನದ ಬೆಲೆಯ ಏರಿಳಿತವು ಜಾಗತಿಕ ಮಾರುಕಟ್ಟೆ, ಡಾಲರ್ನ ಮೌಲ್ಯ, ಆರ್ಥಿಕ ನೀತಿಗಳು, ಆಮದು ರಫ್ತು ಸುಂಕಗಳು ಮತ್ತು ದೇಶೀಯ ಬೇಡಿಕೆಗಳಂತಹ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ ಸ್ನೇಹಿತರೆ. ಇನ್ನು 2025 ಆಗಸ್ಟ್ನಲ್ಲಿ ಚಿನ್ನದ ಬೆಲೆಯಲ್ಲಿ ಗಮನಾರ್ಹ ಇಳಿಕೆ ಕಂಡುಬಂದಿದೆ. ಇಂದು ಗಣೇಶ ಚತುರ್ಥಿಯ ಹಬ್ಬ ದಿನ ಈ ಬಾರಿ ಭಾರಿ ಇಳಿಕೆ ಅಂತಲೇ ಹೇಳ್ಬೋದು. ಈ ಇಳಿಕೆಯಿಂದಾಗಿ ಚಿನ್ನದ ಆಭರಣ ಖರೀದಿಗೆ ಉತ್ಸಾಹಿತರಾಗಿದ್ದಾರೆ ಸ್ನೇಹಿತರೆ. ಇದು ಒಂದು ಉತ್ತಮ ಅವಕಾಶವೆಂದು ತೋರುತ್ತದೆ ಅಂತಲೇ ಹೇಳ್ಬೋದು. ಆದರೆ ಬೆಲೆಯು ಏರಿಳಿತವನ್ನು ದೀರ್ಘಕಾಲೀನ ದೃಷ್ಟಿಕೋನದಿಂದ ವಿಶ್ಲೇಷಿಸುವುದು ಮುಖ್ಯವಾಗಿದೆ ಸ್ನೇಹಿತರೆ. ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ? ಇಂದು ಆಗಸ್ಟ್ 27, 2025 ಚಿನ್ನದ ದರದಲ್ಲಿ ಎಷ್ಟು ಏರಿಕೆಯಾಗಿದೆ, ಎಷ್ಟು ಇಳಿಕೆಯಾಗಿದೆ, ಇನ್ನು ಬೆಳ್ಳಿಯ ರೇಟ್ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಚಿನ್ನದ ಬೆಲೆಯು ಕ್ಯಾರೆಟ್ನ ಶುದ್ಧತೆ ಮತ್ತು ಗ್ರಾಮ್ ಆಧಾರದ ಮೇಲೆ ವಿಭಿನ್ನವಾಗಿರುತ್ತದೆ ಸ್ನೇಹಿತರೆ. ಕೆಳಗಿನ ಪೋಷಕಾಂಶ ಇಂದಿನ ಚಿನ್ನದ ದರವನ್ನು ತೋರಿಸುತ್ತದೆ ಅಂತಲೇ ಹೇಳ್ಬೋದು. 1 ಗ್ರಾಮ್ ಚಿನ್ನದ ದರ. 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 7,613 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ 9,304 ರೂಪಾಯಿ ಇದೆ. 24 ಕ್ಯಾರೆಟ್ ಅಪರಂಜಿಯ ಚಿನ್ನದ ಬೆಲೆ 10,150 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು 8 ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 60,904 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 74,432 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ ಅಪರಂಜಿಯ ಚಿನ್ನ ಅಂದರೆ 81,200 ರೂಪಾಯಿ ಇದೆ ಸ್ನೇಹಿತರೆ. ಅದೇ ರೀತಿ 10 ಗ್ರಾಮ್ ಚಿನ್ನದ ಬೆಲೆಯನ್ನು ನೋಡೋದಾದರೆ 18 ಕ್ಯಾರೆಟ್ ಚಿನ್ನದ ಬೆಲೆ
76,130 ಇದೆ 10 ಗ್ರಾಮ್ ಚಿನ್ನದ ಬೆಲೆ. ಇನ್ನು 22 ಕ್ಯಾರೆಟ್ ಬಂಗಾರದ ಬೆಲೆ 93,040 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು 24 ಕ್ಯಾರೆಟ್ ಅಪರಂಜಿಯ ಬೆಲೆ 1,01,500 ರೂಪಾಯಿ ಇದೆ ಅಂತಲೇ ಹೇಳ್ಬೋದು. ಇನ್ನು 100 ಗ್ರಾಮ್ ಚಿನ್ನದ ಬೆಲೆಯನ್ನು ನೋಡೋದಾದರೆ ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಇಂದಿನ ಬೆಲೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 7,61,300 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 9,30,400 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು 24 ಕ್ಯಾರೆಟ್ ಅಪರಂಜಿಯ ಚಿನ್ನದ ಬೆಲೆ 100 ಗ್ರಾಮ್ಗೆ 10,15,000 ಇದೆ ಇಂದಿನ ಬೆಲೆ. ಹಾಗಿದ್ರೆ ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರವು ಇತರ ಪ್ರಮುಖ ನಗರಗಳೊಂದಿಗೆ ಹೋಲಿಕೆಯಾದಾಗ ಸ್ವಲ್ಪ ವ್ಯತ್ಯಾಸವನ್ನು ತೋರಿಸುತ್ತದೆ ಸ್ನೇಹಿತರೆ. ಇಂದಿನ ದರ ಆಗಸ್ಟ್ 27ನೇ ತಾರೀಕು 2025 ಇಂದಿನ ಚಿನ್ನದ ದರ ಸ್ನೇಹಿತರೆ, 24 ಕ್ಯಾರೆಟ್ನ ಚಿನ್ನದ ದರ 10 ಗ್ರಾಮ್ಗೆ ಬೆಂಗಳೂರಿನಲ್ಲಿ 1,01,500 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 93,040 ರೂಪಾಯಿ ಇದೆ. ಇನ್ನು 1 kg ಬೆಳ್ಳಿಯ ದರ ಸ್ನೇಹಿತರೆ ಬೆಂಗಳೂರಿನಲ್ಲಿ 1,19,900 ರೂಪಾಯಿ ಇದೆ ಸ್ನೇಹಿತರೆ. ಬೆಳ್ಳಿಯ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪ್ರತಿನಿತ್ಯ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದರೆ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಹಾಗಿದ್ರೆ ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಭಾರತದ ವಿವಿಧ ನಗರಗಳಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ ಮತ್ತು ಬೆಳ್ಳಿಯ ದರ 100 ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ, ಚೆನ್ನೈಯಲ್ಲಿ 1 ಗ್ರಾಮ್ಗೆ 22 ಕ್ಯಾರೆಟ್ ಚಿನ್ನದ ದರ 9,304 ರೂಪಾಯಿ ಇದೆ. ಮುಂಬೈಯಲ್ಲಿ 9,304 ರೂಪಾಯಿ ಇದೆ. ದೆಹಲಿಯಲ್ಲಿ 9,319 ರೂಪಾಯಿ ಇದೆ. ಕೋಲ್ಕತ್ತಾದಲ್ಲಿ 9,304 ರೂಪಾಯಿ ಇದೆ. ಇನ್ನು ಬೆಂಗಳೂರಲ್ಲಿ 9,304, ಹೈದರಾಬಾದಲ್ಲೂ ಕೂಡ ಸೇಮ್ ಇದೆ 9,304. ಕೇರಳದಲ್ಲೂ ಕೂಡ ಪುಣೆಯಲ್ಲೂ ಕೂಡ ಸ್ನೇಹಿತರೆ 9,304 ರೂಪಾಯಿ ಇದೆ. ಆದರೆ ವಡೋದರದಲ್ಲಿ ಮಾತ್ರ 9,309 ರೂಪಾಯಿ ಇದೆ. ಅಹಮದಾಬಾದಲ್ಲೂ ಸೇಮ್ ಇದೆ. ಇನ್ನು ಬೆಳ್ಳಿಯ ರೇಟು 100 ಗ್ರಾಮ್ಗೆ ಚೆನ್ನೈಯಲ್ಲಿ ಬರೋಬ್ಬರಿ 13,110 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು ಮುಂಬೈಯಲ್ಲಿ 12,110, ದೆಹಲಿಯಲ್ಲೂ ಕೂಡ 12,110, ಕೋಲ್ಕತ್ತಾದಲ್ಲೂ ಕೂಡ 12,110, ಬೆಂಗಳೂರಲ್ಲೂ ಕೂಡ 12,110. ಆದರೆ ಹೈದರಾಬಾದಲ್ಲಿ 13,110 ರೂಪಾಯಿ ಇದೆ. ಕೇರಳದಲ್ಲೂ ಕೂಡ 13,110 ರೂಪಾಯಿ ಇದೆ. ಪುಣೆ, ವಡೋದರ, ಅಹಮದಾಬಾದಲ್ಲಿ 12,110 ರೂಪಾಯಿ ಬೆಳ್ಳಿಯ ದರ 100 ಗ್ರಾಮ್ಗೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಚಿನ್ನದ ಬೆಲೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು ಯಾವ್ಯಾವುದು ಅನ್ನೋದನ್ನ ಕೇಳೋದಾದರೆ, ಚಿನ್ನ ಮತ್ತು ಬೆಳ್ಳಿಯ ಬೆಲೆಯು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ. ಇವುಗಳಲ್ಲಿ ಕೆಲವು ಪ್ರಮುಖವಾದವು ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಅಬಕಾರಿ ಸುಂಕ ಅಂದರೆ ಕೇಂದ್ರ ಸರ್ಕಾರದ ಸುಂಕ ನೀತಿಗಳು ಸ್ನೇಹಿತರೆ. ಇನ್ನು ಮೇಕಿಂಗ್ ಶುಲ್ಕಗಳು, ಆಭರಣ ತಯಾರಿಕೆ ವೆಚ್ಚ. ಇನ್ನು ರಾಜ್ಯ ತೆರಿಗೆ GST, ರಾಜ್ಯವಾರು ತೆರಿಗೆ ದರಗಳು. ಜಾಗತಿಕ ಮಾರುಕಟ್ಟೆ, ಚಿನ್ನದ ಜಾಗತಿಕ ಬೇಡಿಕೆ ಮತ್ತು ಪೂರೈಕೆ. ವಿದೇಶಿ ವಿನಿಮಯ ದರ ಅಂದರೆ ಡಾಲರ್ನ ಮೌಲ್ಯದಲ್ಲಿನ ಏರಿಳಿತ. ಈ ಕಾರಣದಿಂದ ಸ್ನೇಹಿತರೆ ಚಿನ್ನದ ದರ ಏರಿಕೆಯಾಗುತ್ತೆ ಅಥವಾ ಇಳಿಕೆಯಾಗುತ್ತದೆ. ಇನ್ನು ಚಿನ್ನ ಖರೀದಿಯ ಸಲಹೆಗಳು ಸ್ನೇಹಿತರೆ, ಚಿನ್ನ ಖರೀದಿ ಮಾಡಬೇಕಾದ್ರೆ ಏನೆಲ್ಲ ಸಲಹೆಗಳನ್ನು ತಜ್ಞರು ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹಾಲ್ಮಾರ್ಕನ್ನು ಪರಿಶೀಲನೆ ಅಂದರೆ ಚಿನ್ನ ಖರೀದಿಸುವ ಮೊದಲು ಆಭರಣ ಮೇಲೆ ಹಾಲ್ಮಾರ್ಕ್ ಗುರುತು ಇದೆಯೇ ಎಂದು ಖಚಿತಪಡಿಸ್ಕೊಳ್ಬೇಕು. ಇದು ಚಿನ್ನದ ಶುದ್ಧತೆಯ ಗುರುತಾಗಿದೆ ಅಂತಲೇ ಹೇಳ್ಬೋದು. ಇನ್ನು BIS ಕೇರ್ ಆ್ಯಪ್ ಮೂಲಕ ಭಾರತೀಯ ಗುಣಮಟ್ಟ ಸಂಸ್ಥೆಯ BIS ಮೊಬೈಲ್ ಆ್ಯಪ್ ಬಳಸಿ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಿ. ಈ ಆ್ಯಪ್ ಮೂಲಕ ದೂರುಗಳನ್ನು ಸಹ ಸಲ್ಲಿಸಬಹುದು. ಇದು ಸರ್ಕಾರಿ ಅಪ್ಲಿಕೇಶನ್ ಆಗಿರುತ್ತದೆ ಸ್ನೇಹಿತರೆ. ಇನ್ನು ಮೂರನೇದಾಗಿ ಮಾರುಕಟ್ಟೆ ಸಂಶೋಧನೆ. ಚಿನ್ನದ ಬೆಲೆಯು ಏರಿಳಿತವನ್ನು ಗಮನಿಸಿ ದೀರ್ಘಕಾಲೀನ ಹೂಡಿಕೆಗಾಗಿ ಬೆಲೆ ಇಳಿಕೆಯು ಸಮಯವನ್ನು ಬಳಸಿಕೊಳ್ಳಿ ಸ್ನೇಹಿತರೆ. ಇನ್ನು ವಿಶ್ವಾಸಾರ್ಹ ಅಂಗಡಿಗಳು, ಹೆಸರಾಂತ ಆಭರಣ ಮಳಿಗೆಗಳಿಂದ ಖರೀದಿಸಿ. ಇದರಿಂದ ಗುಣಮಟ್ಟದ ಭರವಸೆ ಇರುತ್ತದೆ. ಸೊ ಹಾಗಾಗಿ ಒಂದೇ ಅಂಗಡಿಯಲ್ಲಿ ನೋಡಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಡಿ. 3 ಅಂಗಡಿಗಳಲ್ಲಿ ಕಂಪೇರ್ ಮಾಡಿ ನಿಮಗೆ ಯಾವ ಅಂಗಡಿಗಳಲ್ಲಿ ಹಾಲ್ಮಾರ್ಕ್ ಚಿನ್ನ ಕಡಿಮೆ ಬೆಲೆಗೆ ಸಿಗಲಿದೆ ಸ್ನೇಹಿತರೆ, ಅಲ್ಲಿ ಖರೀದಿ ಮಾಡುವುದು ಸೂಕ್ತ ಎಂದು ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ.
ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಳಿಕೆಯಾಗಬಹುದು ಎಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಚಿನ್ನದ ಬೆಲೆ ಇಳಿಕೆಯ ಪರಿಣಾಮ. ಚಿನ್ನದ ಬೆಲೆಯ ಇಳಿಕೆಯಿಂದ ಖರೀದಿದಾರರಿಗೆ ಹೊಸ ಅವಕಾಶಗಳು ತೆರೆದುಕೊಂಡಿದೆ. ಆದರೆ ಇದು ಹೂಡಿಕೆದಾರರಲ್ಲಿ ಕೆಲವೊಮ್ಮೆ ಆತಂಕವನ್ನುಂಟು ಮಾಡಬಹುದು. ಚಿನ್ನವನ್ನು ದೀರ್ಘಕಾಲೀನ ಹೂಡಿಕೆಯ ದೃಷ್ಟಿಕೋನದಿಂದ ಖರೀದಿಸುವುದು ಯಾವಾಗಲೂ ಲಾಭದಾಯಕವಾಗಿರುತ್ತದೆ. ಇನ್ನು ತಾತ್ಕಾಲಿಕ ಏರಿಳಿತಗಳಿಗೆ ಭಯಪಡದೆ ಮಾರುಕಟ್ಟೆಯ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಎಂದು ತಜ್ಞರು ತಿಳಿಸಿದ್ದಾರೆ. ಚಿನ್ನವು ಭಾರತದಲ್ಲಿ ಕೇವಲ ಆಭರಣವಲ್ಲ ಸ್ನೇಹಿತರೆ, ಇದು ಆರ್ಥಿಕ ಭದ್ರತೆ ಮತ್ತು ಸಾಂಸ್ಕೃತಿಕ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ. 2025ರ ಆಗಸ್ಟ್ನಲ್ಲಿ ಇಂದು ಗಣೇಶ ಚತುರ್ಥಿ. ಚಿನ್ನದ ಬೆಲೆಯ ಇಳಿಕೆಯಿಂದಾಗಿ ಖರೀದಿದಾರರಿಗೆ ಇದು ಒಂದು ಒಳ್ಳೆಯ ಅವಕಾಶವಾಗಿದೆ. ಆದರೆ ಚಿನ್ನ ಖರೀದಿಯ ಮೊದಲು ಶುದ್ಧತೆ, ಮಾರುಕಟ್ಟೆ ದರ ಮತ್ತು ವಿಶ್ವಾಸಾರ್ಹ ಮೂಲಗಳನ್ನು ಪರಿಶೀಲಿಸುವುದು ಅತ್ಯಗತ್ಯ. ಹಾಗಾಗಿ ವಿಡಿಯೋವನ್ನು ವಾಚ್ ಮಾಡಿ. ಕರ್ನಾಟಕದಲ್ಲಿ ಮತ್ತು ಚಿನ್ನ ಬೆಳ್ಳಿಯ ಇತ್ತೀಚಿನ ಬೆಲೆಯ ವಿವರಗಳನ್ನು ಒದಗಿಸಿದ್ದು, ಖರೀದಿಗೆ ಸಂಬಂಧಿಸಿದ ಸಲಹೆಗಳನ್ನು ನೀಡಿದೆ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ. ಹಾಗಾಗಿ ಇನ್ಫಾ ಮೀಡಿಯಾ ಜಗತ್ನ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ. ಯಾರೆಲ್ಲ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.